ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅಂಕಲ್ ಅಂಡ್ ಆಂಟೀಸ್, ಫಾದರ್ಸ್ ಅಂಡ್ ಮದರ್ಸ್, ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ಸೊ ಈ ದಿನ ನಾನು ನಿಮ್ಗೆ ಶಾರ್ಟ್ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಸಿಕ್ಕುತ್ತೆ ಅನ್ನುವಂತ ಒಂದು ವಿಷಯದ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವು ಸಕ್ಸಸ್ ಅನ್ನು ಕಾಣ್ಬೇಕು ಅಂತ ಅನ್ಕೊಳ್ತೀರಲ್ಲ, ಸೊ ಈ ಸಕ್ಸಸ್ ಅನ್ನು ಕಾಣ್ಬೇಕಾದ್ರೆ ಯಾವ್ದೆಲ್ಲ ವಿಷಯಗಳನ್ನು ಮಾಡ್ಬೇಕು ಅಂತ ಇರುತ್ತೆ ಅಲ್ಲ, ಫಸ್ಟ್ ನಾನು ಯಾವ ವಿಷಯನ ಮಾಡಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ಯಾವ ವಿಷಯದವನ್ನು ಮಾಡಬಾರ್ದು ಅಂದ್ರೆ, ದಿನ ಬೆಳಗಾದ್ರೆ ನಿಮ್ಗೆ ಕಾಲ್ಸ್ಗಳು ಬರುತ್ತೆ, ಏನಂತ ಹೊಸ ಸ್ಕೀಮ್ ಬಂದಿದೆ ಮೇಡಮ್, ಅದು ತಕೊಳ್ಳಿ ಇದು ತಕೊಳ್ಳಿ, ಹಾಗ್ ಮಾಡಿ ಹೀಗ್ ಮಾಡಿ ಅಂತೇಳಿ ಆಮಿಷಗಳನ್ನು ಒಡ್ಡುವಂತ ಎಷ್ಟೋ ಕಂಪನಿಗಳು ಈಗ ಶುರುವಾಗಿದೆ. ಈ ಸಕ್ಸಸ್ ಅನ್ನು ಕಾಣ್ಬೇಕು ಅಂತ ತವಕದಲ್ಲಿರುವಂತ ನಾವೇನ್ ಮಾಡ್ತೀವಂದ್ರೆ, ಈ ಆಮಿಷಗಳಿಗೆ ಬಲಿ ಆಗ್ತೀವಿ. ಏನಂತ ಹೇಳಿದ್ರೆ, ನಮ್ಗೆ ಶಾರ್ಟ್ ಕಟ್ ಅಲ್ಲಿ ಮನಿ ಅರ್ನ್ ಮಾಡುವಂತಹ ಸೌಲಭ್ಯಗಳು ಇರುವಾಗ ನಾವ್ ಯಾಕೆ ಕಷ್ಟ ಪಡ್ಬೇಕು ಅಂತ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದ್ರ ಹಿಂದೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಖಂಡಿತವಾಗಿ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಶಾರ್ಟ್ ಟೈಮ್ ಸಕ್ಸಸ್ ಬೇಕಾ, ನೀವು ಶಾರ್ಟ್ ಟೈಮ್ ಅಲ್ಲಿ ಸಕ್ಸಸ್ ಅನ್ನು ಕಾಣ್ಬೇಕಾ, ಶಾರ್ಟ್ ಟೈಮ್ ಅಲ್ಲಿ ಮನಿ ಅರ್ನ್ ಮಾಡ್ಬೇಕಾ, ಅದಕ್ಕೆ ಸಪೋರ್ಟ್ ಅಂತ ಆಗೋದು ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಸ್ಕಿಲ್ಸ್ ಏನಿದೆ ಅದು ಮಾತ್ರ. ಅದನ್ನ ಬಿಟ್ಟು ನೀವು ನಾನು ಶಾರ್ಟ್ ಟೈಮ್ ಅಲ್ಲಿ ಇಷ್ಟ ಹಾಕಿದ್ರೆ ಅಷ್ಟು ಬರುತ್ತೆ, ಮಿಲಿಯನ್ ಆಗುತ್ತೆ, ಬಿಲಿಯನ್ ಆಗುತ್ತೆ ಅಂತ ಹೇಳುವವರ ಯಾವ ಮಾತನ್ನು ನಂಬದೆ ನಿಮ್ಮ ಹಾರ್ಡ್ ವರ್ಕ್ ಮೇಲಷ್ಟೇ ನೀವು ಗಮನ ಇಟ್ಟು ಮುಂದೆ ಹೋಗೋದಾದ್ರೆ ಖಂಡಿತವಾಗಿ ನಿಮ್ಗೆ ಸಕ್ಸಸ್ ಸಿಕ್ಲಿಕ್ಕೆ ಸಾಧ್ಯ ಇದೆ. ಇದು ನೀವು ಮಾಡ್ಬೇಕಾದ ಮೊದಲನೇ ಕೆಲಸ. ಎರಡನೇದಾಗಿ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೆಲವೊಮ್ಮೆ ನಮ್ಗೆ ಸಕ್ಸಸ್ ಸಿಗ್ತಿರಲ್ಲ. ಇದಕ್ಕೆ ಕಾರಣ ಏನಂತ ಕೇಳ್ತೀರಾ? ಯಾಕಂದ್ರೆ ನಾವು ಮಾಡುವ ಕೆಲಸದ ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ. ನಾವು ಒಂದಿನ ಸಕ್ಸಸ್ ಕಾಣ್ತೀವಿ ಅಂತ ನಮ್ಗೆ ನಂಬಿಕೆನೇ ಇಲ್ಲ. ಅದಕ್ಕೆ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಲ್ಲಿದ್ದೀವಿ ಅಲ್ಲೇ ಇರ್ತೀವಿ. ಸೊ ನಾವು ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮೇಲೆ ನಮ್ಗೆ ಮೊದಲನೇದಾಗಿ ನಂಬಿಕೆ ಇರಬೇಕು. ನಮ್ಮ ಮೇಲೆ ಅಂದ್ರೆ ನಾವು ಮಾಡ್ತಿರೋ ಕೆಲಸದ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ಅದಲ್ಲದೆ ನಾವು ಹೊಸ ಹೊಸ ಸ್ಕಿಲ್ಸ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಮತ್ತು ಒಂದು ವೇಳೆ ಫೇಲ್ಯೂರ್ ಕಂಡಾಗ ಯಾವತ್ತೂ ನಾವು ಅದನ್ನು ಮನ್ಸಿಗೆ ತಗೊಳ್ಬಾರ್ದು. ಅದು ನಮ್ಗೆ ಮುಂದೆ ಸಕ್ಸಸ್ಗೆ ಲೀಡ್ ಮಾಡುತ್ತೆ ಅನ್ನೋದು ನಮ್ಗೆ ಅದು ಸರಿಯಾಗಿ ಗೊತ್ತಿರಬೇಕು. ನಿಮ್ಗೊಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ಮನೆಯಲ್ಲಿ ಹೆಂಗಸರು ಅಡಿಗೆ ಮಾಡ್ತಾರೆ. ಅಡಿಗೆ ಮಾಡುವಾಗ ಒಂಚೂರು ಉಪ್ಪು ಜಾಸ್ತಿ ಆದ್ರೆ ಆ ಅಡಿಗೆನ ತಗೊಂಡೋಗಿ ಬಿಸಾಡ್ಬಿಡ್ತಾರೆ, ಇಲ್ಲ ಹೋಟೆಲಿಂದ ತರಿಸ್ತಾರೆ? ಖಂಡಿತವಾಗಿ ಇಲ್ಲ. ಅಡಿಗೆಯಲ್ಲಿ ಏನಾದ್ರು ಉಪ್ಪು ಜಾಸ್ತಿ ಆದ್ರೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕಿ ಆ ಉಪ್ಪನ್ನು ಅಲ್ಲಿಗೆ ಸರಿ ಮಾಡ್ತಾರೆ. ಇದೇ ತರ ನಮ್ಮ ವೃತ್ತಿ ಜೀವನದಲ್ಲಿ ಸಹ ಅಷ್ಟೇ, ಏನೋ ಒಂದು ಏರುಪೇರುಗಳು ಆಗ್ತಾ ಇರುತ್ತೆ. ಆಗ ನಮಗೆ ಗೊತ್ತಿರಬೇಕು ಅದನ್ನು ಸರಿ ಮಾಡುವಂತ ಯಾವುದೋ ಒಂದು ಸಣ್ಣ ಒಂದು ವಿಷಯವನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಆ ವಿಷಯಗಳು ಸರಿ ಆಗ್ತದೆ ಅಂತೇಳಿ, ನಮ್ಗೆ ಅದರಿಂದ ಸಕ್ಸಸ್ ಸಿಗ್ತದೆ ಅಂತೇಳಿ. ಸೊ ನಮ್ಮ ಹಾರ್ಡ್ ವರ್ಕ್ ಯಾವಾಗ ಸಕ್ಸಸ್ಗೆ ಕನ್ವರ್ಟ್ ಆಗುತ್ತೆ? ಸ್ಮಾರ್ಟ್ ವರ್ಕ್ ಆದಾಗ ಮಾತ್ರ. ಮೂರನೇದಾಗಿ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿ, ನಮ್ಮ ಫ್ಯಾಮಿಲಿ ಲೈಫ್ ಹೇಗಿದೆ ಅನ್ನೋದು ಕೂಡ ನಮ್ಮ ಸಕ್ಸಸ್ಸಿಗೆ ಒಂದು ವೆರಿ ಇಂಪಾರ್ಟೆಂಟ್ ಪೋರ್ಷನ್ ಅಂತಾನೆ ಹೇಳ್ಬೋದು. ನಾವು ಹಸ್ಬೆಂಡ್ ಅಂಡ್ ವೈಫ್ ಒಬ್ರನ್ನೊಬ್ರು ಯಾವ ರೀತಿಯಾಗಿ ರೆಸ್ಪೆಕ್ಟ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಗಂಡನ ಕೆಲಸವನ್ನು ಹೆಂಡತಿ, ಹೆಂಡತಿ ಕೆಲಸವನ್ನು ಗಂಡ ರೆಸ್ಪೆಕ್ಟ್ ಮಾಡಲೇಬೇಕು. ಅಂದ್ರೆ ನಾವು ಒಬ್ರನ್ನೊಬ್ರು ಸಪೋರ್ಟ್ ಮಾಡುವಾಗ ನಮ್ಗೊಂದು ಸಣ್ಣ ಸಕ್ಸಸ್ ಸಿಕ್ಕಿದ ತಕ್ಷಣ ನಾವು ಕಂಫರ್ಟ್ ಝೋನಿಗೆ ಹೋಗ್ಬಿಡಬಾರ್ದು. ಸೊ ನಾವೇನ್ ಮಾಡ್ಬೇಕು, ಆ ಸಕ್ಸಸ್ ಅನ್ನು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಇರಬೇಕು. ಸೊ ಆ ಗೋಲ್ನ ನಾವು ಇಟ್ಕೊಂಡು ಮುಂದೆ ಹೋಗೋದೇ ಆದ್ರೆ ಖಂಡಿತವಾಗಿ ನಮ್ಗೆ ಸಕ್ಸಸ್ ಬೇಗದಲ್ಲೇ ಸಿಕ್ಕುತ್ತೆ. ಇನ್ನು ನಾಲ್ಕನೇದಾಗಿ ನಾನು ಹೇಳೋದಾದ್ರೆ, ನಮ್ಗೊಂದು ದೊಡ್ಡ ಗೋಲ್ ಇರುತ್ತೆ. ನಾವೇನೋ ಒಂದು ಗೋಲ್ ಅಚೀವ್ ಮಾಡಬೇಕು ಅಂತ ಇರುವಾಗ ಆ ಗೋಲಿಗೆ ನಮ್ಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆಗ ಮಧ್ಯದಲ್ಲಿ ಏನಾಗ್ಬೋದು, ಒಂದೊಮ್ಮೆ ಫೇಲ್ಯೂರ್ ಆಗ್ಬೋದು, ಒಮ್ಮೊಮ್ಮೆ ಮಧ್ಯದಲ್ಲಿ ಸಕ್ಸಸ್ ಸಿಕ್ಬೋದು. ಆಗ ನಾವು ಫೇಲ್ಯೂರ್ ಆದಾಗ ಡಿಸಪಾಯಿಂಟ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸಕ್ಸಸ್ ಸಿಕ್ಕಿದಾಗ ಸಾಕು, ಇನ್ನು ಬೇಡ ಅಂತ ಹೇಳುವಂತ ಕಂಫರ್ಟ್ ಝೋನಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಮ್ಮ ದೊಡ್ಡ ಗೋಲ್ ಏನಿದೆ ಅಲ್ಲ, ಆ ಗೋಲನ್ನು ಅಚೀವ್ ಮಾಡ್ಲಿಕ್ಕೋಸ್ಕರ ನಮ್ಮ ಆ ಗೋಲನ್ನು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಸ್ಪ್ಲಿಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಾವು ಸಣ್ಣ ಸಣ್ಣ ಸ್ಟೆಪ್ಗಳಾಗಿ ನಾವು ಹೋಗೋದಾದ್ರೆ ಆ ದೊಡ್ಡ ಗೋಲನ್ನು ಒಂದಲ್ಲ ಒಂದಿನ ನಾವು ಮುಟ್ತೀವಿ. ಅದಕ್ಕಾಗಿ ನಾವು ಸಣ್ಣ ಸಣ್ಣ ಮೆಟ್ಲನ್ನು ಹತ್ತಿಕೊಂಡು ಹೋಗ್ಬೇಕು. ಅದು ಮೇನ್ ಇಂಪಾರ್ಟೆಂಟ್ ಆಗಿರುವಂತ ನಾಲ್ಕನೇ ವಿಷಯ. ಈ ವಿಡಿಯೋಕ್ಕೆ ನನ್ನ ಕೊನೆ ಪಾಯಿಂಟ್ ಅಂತ ಹೇಳಿದ್ರೆ ಕಾಂಪಿಟೇಷನ್. ಈಗ ಯಾವುದ್ರಲ್ಲಿ ಕಾಂಪಿಟೇಷನ್ ಇಲ್ಲ, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ನೇ. ಸಣ್ಣ ಮಗುವಿಂದ ಶುರು ಆಗ್ತದೆ ಕಾಂಪಿಟೇಷನ್, ರೇಸ್, ಓಡು 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 ಅನ್ನುವಂಥ ಒಂದು ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಹಾಗಾದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ನಾವು ಹಾಕೊಂಡಿರುವಂಥ ಗೋಲನ್ನು ಇನ್ನೂ 10 ಜನ ಹಾಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ನಾವು ಅವರ
ಸಕ್ಸಸ್ ಏನಿದೆ ಅಲ್ಲ ಅದನ್ನು ನೋಡಿ ನಾವು ಹೆದರ್ಕೊಳ್ಬಾರ್ದು. ಅವರ ಸಕ್ಸಸ್ ಅನ್ನು ನೋಡಿ ಅದನ್ನು ನಮ್ಮ ಮೋಟಿವೇಶನ್ ಆಗಿ ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಕೆ ಹೊರತು ನಾವು ಅದನ್ನು ನೋಡ್ಕೊಂಡು ಬೆನ್ ಕೊಟ್ಟು ಹಿಂದೆ ಓಡಬಾರ್ದು. ಈಗ ರನ್ನಿಂಗ್ ರೇಸ್ ಅಲ್ಲಿ ಒಬ್ನೇ ಓಡಿದ್ರೆ ಅದಕ್ಕೇನ್ ಸ್ವಾರಸ್ಯ ಇರುತ್ತೆ? ಆಳಾದ ಊರಿಗೆ ಉಳ್ದವನೇ ಗೌಡ ಅಂತ ಆಗ್ತದೆ. ಆದ್ರೆ ಅದೇ ನಮ್ಮ ರೇಸಲ್ಲಿ ಒಂದು 10 ಜನ ಇದ್ರೆ ನಾವು ಓಡ್ತಿರೋದಕ್ಕೊಂದು ಬೆಲೆ ಇರುತ್ತೆ. ಸೊ ಅದೇ ತರದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದಾಗ ನಮ್ಗೆ ಸಕ್ಸಸ್ಗೆ ನಾವು ಹೋಗುವಂತ ದಾರಿಗೆ ಇನ್ನೂ ಸ್ವಲ್ಪ ಜನಗಳು ಸೇರ್ಕೊಂಡಾಗ ಆ ಸಕ್ಸಸ್ಗೊಂದು ಸ್ವಾರಸ್ಯ ಇರುತ್ತೆ. ನಮ್ಗೆ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಅದರಿಂದ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಆ ಪ್ರಾಬ್ಲಮ್ಸ್ ಏನ್ ಜಾಸ್ತಿ ಆಗುತ್ತೆ ಅಲ್ಲ, ಆ ಪ್ರಾಬ್ಲಮ್ ಸಾಲ್ವಿಂಗ್ ಜರ್ನಿ ಏನಿದೆ ನಮ್ದು, ಅದರಲ್ಲಿ ನಮ್ಗೆ ಹೊಸ ಪ್ರಯತ್ನಗಳು ಶುರು ಆಗುತ್ತೆ. ನಮ್ಗೆ ಹೊಸ ಸ್ಕಿಲ್ಸ್, ನಮ್ಮಲ್ಲಿರುವಂತ ಸ್ಕಿಲ್ಸ್ ಹೊರಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಯಾವತ್ತೂ ನೀವು ಕಾಂಪಿಟೇಷನ್ ಇದ್ದಾಗ ಹೆದರ್ಬೇಕಾಗಿಲ್ಲ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಯಾವ ಪಾಯಿಂಟ್ಸ್ ಗಳನ್ನು ಶೇರ್ ಮಾಡಿದ್ದೀನಲ್ಲ, ಈ ಪಾಯಿಂಟ್ಸ್ ಗಳೆಲ್ಲ ನಾನು ಎಲ್ಲಿಂದೋ ತಗೊಂಡ್ ಬಂದು ಹೇಳಿದಂತ ಪಾಯಿಂಟ್ಸ್ ಗಳಲ್ಲ. ಇದು ನಾನು ಮತ್ತು ನನ್ನ ಹಸ್ಬೆಂಡ್ ನಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸ್ತಿರುವಂತಹ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ಇದು ಒಂದು ಸಣ್ಣದಾಗಿರುವಂತ ವಿಡಿಯೋ. ಇನ್ನು ಮುಂದೆ ಬರುವಂತಹ ನನ್ನ ಸೀರೀಸ್ ಅಲ್ಲಿ ನಾನು ನಮ್ಮ ಜರ್ನಿ ಎಲ್ಲಿಂದ ಶುರು ಆಯ್ತು, ಈಗ ಎಲ್ಲಿ ಬಂದು ನಿಂತಿದೆ, ನಮ್ಮ ಮುಂದಿನ ಗೋಲ್ ಏನು ಅನ್ನೋದನ್ನು ನಿಮ್ಗೆ ನಾನು ಡೀಟೇಲ್ ಆಗಿ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ದಿನದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ನೂ ಹೆಚ್ಚೆಚ್ಚಾದ ಸಕ್ಸಸ್ ಅನ್ನು ಕಾಣಲಿಕ್ಕೆ ಈ ವಿಡಿಯೋದಲ್ಲಿ ಅವರಿಗೆ ಮೋಟಿವೇಶನ್ ಸಿಕ್ಲಿ. ಹಾಗೂ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರುವವರೆಗೆ ನನ್ನನ್ನು ಮಿಸ್ ಮಾಡಿ. ಸೈನಿಂಗ್ ಆಫ್ ಶ್ವೇತಾ ಫ್ರಮ್ ಮದರ್ಸ್ ವರ್ಲ್ಡ್. ಬಾಯ್.